ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ಮಠ ಮಾನ್ಯಗಳು, ದೇವಸ್ಥಾನಗಳು ಇವುಗಳೆಲ್ಲವೂ ಸಹ ನಮ್ಮ ಸಂಸ್ಕೃತಿಯ ಪ್ರತೀಕ. ನಮ್ಮ ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ಪಸರಿಸುವಂತಹ ಕೊಂಡಿಗಳು ಅಂತಂತೇಳಿ ಈ ಮಠ ಮಾನ್ಯಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇರುತ್ತೆ. ಆದರೆ ರಾಜ್ಯದಲ್ಲಿ ಕೆಲ ವರ್ಷಗಳಿಂದ ಈ ಮಠ ಮಾನ್ಯಗಳಲ್ಲಿ ಆಗ್ತಾ ಇರತಕ್ಕಂಥ ಅನಾಚಾರಗಳು ಈ ಮಠ ಮಾನ್ಯಗಳ ಮೇಲೆ ಜನಸಾಮಾನ್ಯರಿಗಿರ್ತಕ್ಕಂಥ ನಂಬಿಕೆ ಮತ್ತು ಭಕ್ತಿಗಳನ್ನು ನಾಶ ಮಾಡ್ತಾ ಇದ್ದಾವೆ ಅಥವಾ ಅವ್ರ ಮೇಲೆ ಬೇರೆ ರೀತಿಯ ಪ್ರಭಾವ ಬೀರ್ತಾ ಇದ್ದಾವೆ ಅನ್ನೋ ಅನುಮಾನ ಶುರುವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಕೆಲ ವರ್ಷಗಳ ಹಿಂದೆ, ಒಂದೆರಡು ವರ್ಷಗಳ ಹಿಂದೆ ನಾವು ಏನು ಮುರುಘಾಶ್ರೀ ಮಠಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು, ನಂತರ ಅವರು ಯಾವ ರೀತಿ ಜೈಲಿಗೆ ಹೋದರು ಮುರುಘಾಶ್ರೀಗಳು, ಜೊತೆಗೆ ಆ ಒಂದು ಘಟನೆಯಲ್ಲಿ ಅವರು ನಡೆದುಕೊಂಡಿದ್ದಂಥ ರೀತಿ ಸಮಾಜದಲ್ಲಿ ಎಂತಹ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು, ಮಠ ಮಾನ್ಯಗಳ ಬಗ್ಗೆ ಇದ್ದಂಥ ಒಂದು ಕಲ್ಪನೆಗೆ ಎಂಥ ಧಕ್ಕೆಯನ್ನು ಉಂಟು ಮಾಡಿತ್ತು ಅಂತೇಳಿ ನಾವೆಲ್ಲ ಕೇಳಿದ್ದೀವಿ. ಆದರೆ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ಮುರುಘಾಶ್ರೀ ಮಠ ಮತ್ತು ಕೆಲ ಸ್ವಾಮೀಜಿಗಳ ಒಂದು ಅವತಾರಗಳು ಮುಗಿಯೋಕ್ಕೆ ಮುನ್ನವೇ ಈಗ ರಾಜ್ಯದ ಪ್ರಖ್ಯಾತ ಮಠದ ಒಬ್ಬ ದೆಹಲಿ ಸ್ವಾಮೀಜಿಯ ಮತ್ತೊಂದು ಕಾಮಕಾಂಡ ಆಚೆ ಬಂದಿರತಕ್ಕಂಥದ್ದು. ಹಾಗಾದರೆ ಆ ಸ್ವಾಮೀಜಿ ಯಾರು, ಆತನ ವಿರುದ್ಧ ತನಿಖೆ ನಡೆಸ್ತಾ ಇರ್ತಕ್ಕಂಥ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳೇನು, ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ವಿಡಿಯೋ ನೋಡಿ. ಎಸ್, ಈ ಒಂದು ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಸ್ವಾಮೀಜಿನೇ ನೋಡಿ ಇವತ್ತಿನ ಈ ಒಂದು ಸ್ಟೋರಿಯ ಖಳನಾಯಕ. ಈತ ಏನು ರಾಜ್ಯದ ಪ್ರಖ್ಯಾತ ಮಠ ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಶ್ರೀ ಶಾರದಾ ಪೀಠ, ಶೃಂಗೇರಿಯ ಶಾರದಾ ಪೀಠದ ಒಂದು ದೆಹಲಿಯ ಇನ್ಸ್ಟಿಟ್ಯೂಷನ್, ಶಿಕ್ಷಣ ಸಂಸ್ಥೆಗಳು ಏನಿದ್ದಾವೆ ಆ ಒಂದು ಶಿಕ್ಷಣ ಸಂಸ್ಥೆ, ಅಲ್ಲಿ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು ಶಿಕ್ಷಣ ಸಂಸ್ಥೆ ಇದೆ. ಅದರ ನಿರ್ದೇಶಕ, ಜೊತೆಗೆ ಸ್ವಯಂ ಘೋಷಿತ ದೇವಮಾನವ ಅಂತೇಳಿ ಕರೆಸ್ಕೊಳ್ಳುವಂಥ ಈ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ಏನಿದ್ದಾನೆ, ಈತನ ಮೇಲೆ ದೆಹಲಿ ಪೊಲೀಸರಿಗೆ ಒಂದು ದೂರು ಹೋಗಿದೆ. ಅದು ಒಬ್ಬರಲ್ಲ ಇಬ್ಬರಲ್ಲ, 17 ವಿದ್ಯಾರ್ಥಿನಿಯರು ಈತ ನಮಗೆ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ದ, ಈತನಿಂದ ಸಾಕಷ್ಟು ಹಿಂಸೆಯನ್ನು ನಾವು ಅನುಭವಿಸಿದ್ದೀವಿ ಅಂತಂತೇಳಿ 17 ವಿದ್ಯಾರ್ಥಿನಿಯರು ಈಗ ದೂರು ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಶೃಂಗೇರಿ ಶಾರದಾ ಪೀಠ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂಗೆ ಈ ಒಂದು ಏನು ಕಾಮಿ ಸ್ವಾಮಿ ಇದ್ದಾನೆ, ಈತನನ್ನು ತನ್ನ ಪೀಠದಿಂದ ವಜಾಗೊಳಿಸಿ ಆದೇಶವನ್ನು ಕೂಡ ಒಂದು ಮಠದ ಆಡಳಿತ ಮಂಡಳಿ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಶೃಂಗೇರಿ ಮಠದ ಹೆಸರನ್ನು ತೆಗೆದುಕೊಂಡ್ರೆ ಶೃಂಗೇರಿ ಮಠ ರಾಜ್ಯದಲ್ಲಿ ಯಾವ ರೀತಿ ಗುರುತಿಸ್ಕೊಂಡಿದೆ ಅಂತಂದರೆ, ಶೃಂಗೇರಿ ಮಠದಲ್ಲಿ ರಾಜಕೀಯ ಒಡನಾಟಗಳು ಕಡಿಮೆ, ರಾಜಕೀಯದಿಂದ ಯಾವಾಗಲೂ ಒಂದು ಅಂತರವನ್ನು ಶ್ರೀ ಶಾರದಾ ಶೃಂಗೇರಿ ಮಠ ಕಾಯ್ದುಕೊಂಡಿರುತ್ತೆ. ಹೀಗಾಗಿ ಸಾಕಷ್ಟು ಗೌರವದಿಂದ ಶೃಂಗೇರಿ ಪೀಠವನ್ನು ನೋಡ್ತೀವಿ. ಮತ್ತು ಅಲ್ಲಿಯ ಆಚಾರ ವಿಚಾರಗಳು, ಅವರು ಯಾವುದೇ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಿರಲಿ, ಮತ್ತು ಯಾವುದೋ ಒಬ್ಬ ರಾಜಕೀಯ ನಾಯಕನ ಪರವಾಗಿ ವಕಾಲತ್ತುಗಳನ್ನು ವಹಿಸೋದಿರಲಿ, ಇದ್ಯಾವುದು ಸಹ ಶೃಂಗೇರಿ ಪೀಠದಲ್ಲಿ ಕಂಡುಬರಲ್ಲ. ಆದರೆ ದುರಂತ ಏನಂತಂದರೆ, ಈಗ ಅದೇ ಪೀಠದ ಒಂದು ಅಂಗಸಂಸ್ಥೆ ಆಗಿರ್ತಕ್ಕಂಥ ದೆಹಲಿಯ ಒಂದು ಶಿಕ್ಷಣ ಸಂಸ್ಥೆಯನ್ನು ನೋಡ್ಕೊಳ್ತಾ ಇದ್ದಂಥ ಒಬ್ಬ ಸ್ವಾಮೀಜಿ ಮೇಲೆ 17 ವಿದ್ಯಾರ್ಥಿನಿಯರು ಸೇಮ್ ಮುರುಘಾ ಮಠದಲ್ಲಿ ಯಾವ ರೀತಿ ದೂರುಗಳು ಬಂದುವೋ ಅದೇ ರೀತಿ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ನಿಜಕ್ಕೂ ಎಲ್ಲರನ್ನ ದೂಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಒಂದು ವಿಚಾರವನ್ನು ಗಮನಿಸಬೇಕು. ಏನು ಈ ಒಂದು ಘಟನೆ ಬಗ್ಗೆ ಪೊಲೀಸರು, ದೆಹಲಿ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದಾಗ ಒಂದಷ್ಟು ಸ್ಫೋಟಕ ವಿಚಾರಗಳು, ಈ ಕಾಮಿ ಸ್ವಾಮಿಯ ಕೃತ್ಯಗಳು ಯಾವ ರೀತಿ ಇದ್ವು ಅನ್ನೋದು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಒಂದೊಂದಾಗೆ ನೋಡ್ತಾ ಹೋಗೋಣ. ಈ ಒಂದು ಕಾಮಿ ಸ್ವಾಮೀಜಿ ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಯಾವೆಲ್ಲ ಕೃತ್ಯಗಳನ್ನು ಎಸಗ್ತಾ ಇದ್ದ, ಯಾವ ರೀತಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ದ ಅಂತ. ಮೊದಲನೇದಾಗಿ ನೋಡೋದಾದ್ರೆ, ಅಸಹ್ಯದ ಸಂದೇಶಗಳನ್ನು ಈ ಒಂದು ವಿದ್ಯಾರ್ಥಿನಿಯರಿಗೆ ಕಳಿಸ್ತಾ ಇದ್ದ. ಈತ ಆ ಒಂದು ಶಿಕ್ಷಣ ಸಂಸ್ಥೆಯ ನಿರ್ದೇಶಕನಾಗಿದ್ದರಿಂದ ಈತನ ಬಳಿ ತುಂಬ ಈಸಿಯಾಗಿ ಅಲ್ಲಿ ಸ್ಟಡಿ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರ ಫೋನ್ ನಂಬರ್ಗಳು ಆಕ್ಸಿಸ್ ಆಗ್ತಾ ಇದ್ವು. ಆಕ್ಸಿಸ್ ಆದಂಥ ನಂಬರ್ಗಳನ್ನು ತೆಗೆದುಕೊಂಡು ಅವ್ರಿಗೆ ಮೆಸೇಜ್ಗಳನ್ನು ಕಳಿಸೋದು, ಲವ್ ಯು ಬೇಬಿ, ಲವ್ ಯು ಚಿನ್ನ, ಜೊತೆಗೆ ನೀನು ಚೆನ್ನಾಗಿದೆಯಾ, ನಿನ್ನ ಡ್ರೆಸ್ ಚೆನ್ನಾಗಿದೆ, ಈ ರೀತಿಯಾಗಿ ಅಸಹ್ಯವಾದಂಥ ಸಂದೇಶಗಳನ್ನು ಕಳಿಸ್ತಾ ಇರೋದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದು ಒಂದು ವಿಚಾರ. ಆದರೆ ಎರಡನೇ ವಿಚಾರ, ಈತ ಒತ್ತಲ್ಲದ ಒತ್ತಲ್ಲಿ ತನ್ನ ಕೊಠಡಿಗೆ ವಿದ್ಯಾರ್ಥಿನಿಯರು ಬರಬೇಕು ಅಂತೇಳಿ ಕರೆಸ್ಕೊಳ್ತಾ ಇದ್ದ ಅನ್ನೋ ಒಂದು ಅಂಶ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸುಮಾರು ರಾತ್ರಿ ವೇಳೆಯಲ್ಲಿ ಆತ ತಂಗಿರ್ತಾ ಇದ್ದಂಥ ಕೊಠಡಿಗೆ ವಿದ್ಯಾರ್ಥಿನಿಯರಿಗೆ ಬರೋದಕ್ಕೆ ಹೇಳ್ತಾ ಇದ್ದ. ಬಂದಂಥ ವಿದ್ಯಾರ್ಥಿನಿಯರನ್ನ ಮೈ ಮುಟ್ಟುವಂಥದ್ದು, ಜೊತೆಗೆ ಅವ್ರ ಜೊತೆ ಅಸಭ್ಯವಾದಂಥ ಸಂಭಾಷಣೆಯನ್ನು ನಡೆಸುವಂಥದ್ದು, ಇದೆಲ್ಲವನ್ನು ಮಾಡ್ತಾ ಇದ್ದ ಅಂತೇಳಿ ಏನು 17 ಜನರ ವಿದ್ಯಾರ್ಥಿನಿಯರು ಒಂದು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ದೆಹಲಿಯಲ್ಲಿ. ಅವರು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ವಿಚಾರ ಬಹಳ ಪ್ರಮುಖವಾಗಿ ಹೇಳಬೇಕು. ಸಾಮಾನ್ಯವಾಗಿ ವಿದ್ಯಾರ್ಥಿನಿಯರಂಥ ಹಾಸ್ಟೆಲ್ಗಳಲ್ಲಿ
CC ಕ್ಯಾಮ್ರಾಗಳನ್ನು ಅಳವಡಿಸಿರ್ತಾರೆ. ಅವರ ಭದ್ರತೆ ದೃಷ್ಟಿಯಿಂದ CC ಕ್ಯಾಮ್ರಾಗಳನ್ನು ಅಳವಡಿಸೋದು ತುಂಬ ಇಂಪಾರ್ಟೆಂಟ್ ಅಂತೇಳಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಹೇಳ್ತವೆ. ಆದರೆ ಈ ಒಂದು ಪ್ರಸ್ತುತ ಸ್ವಾಮೀಜಿ ಇರ್ತಕ್ಕಂಥ ಹಾಸ್ಟೆಲ್, ವಿದ್ಯಾರ್ಥಿನಿಯರ ಹಾಸ್ಟೆಲ್ಗಳಲ್ಲಿ ರಕ್ಷಣೆ ದೃಷ್ಟಿಯಿಂದ ಹಿಡನ್ ಕ್ಯಾಮ್ರಾಗಳನ್ನು ಅಳವಡಿಸಿರ್ತಾ ಇದ್ರಂತೆ. ವಿದ್ಯಾರ್ಥಿನಿಯರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ CC ಕ್ಯಾಮ್ರಾಗಳು ಹಾಕಿದರೆ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ನಾವು ಓಡಾಡೋ ಜಾಗದಲ್ಲಿ ನಮ್ಮ ಭದ್ರತೆಯಿಂದ ಹಾಕಿದ್ದಾರೆ ಅಂದ್ಕೊಳ್ಬೋದಾಗಿತ್ತು. ಆದರೆ ಇವರು ಏನು ಹಿಡನ್ ಕ್ಯಾಮ್ರಾಗಳನ್ನು ನಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನು ಸೆರೆ ಹಿಡಿಯೋದಕ್ಕೋಸ್ಕರ ಭದ್ರತೆ ನೆಪದಲ್ಲಿ ಹಾಕಿದ್ರು ಅಂತಂತೇಳಿ ವಿದ್ಯಾರ್ಥಿನಿಯರು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಆರೋಪಗಳು ಕೂಡ ವಿದ್ಯಾರ್ಥಿನಿಯರು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ವಿದ್ಯಾರ್ಥಿನಿಯರನ್ನ ಕೊಠಡಿಗೆ ಕರೆಸ್ಕೊಂಡಂಥ ಸಂದರ್ಭದಲ್ಲಿ ಆತ ಏನು ಅಶ್ಲೀಲವಾಗಿ ಅವರನ್ನು ಟಚ್ ಮಾಡೋದಿರ್ಬೋದು, ಅಥವಾ ಅಶ್ಲೀಲ ಪದಗಳನ್ನು ಬಳಸಿ ಅವ್ರ ಜೊತೆ ಸಂಭಾಷಣೆ ನಡೆಸೋದಿರ್ಬೋದು, ಇವುಗಳನ್ನು ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ವಿದ್ಯಾರ್ಥಿನಿ ಅಥವಾ ಯಾರೋ ಒಂದಷ್ಟು ಜನ ವಿದ್ಯಾರ್ಥಿನಿಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ, ಅಥವಾ ಇಲ್ಲ ಈ ರೀತಿ ನಾವು ನಡೆದುಕೊಳ್ಳಲ್ಲ, ನಾವು ಓದೋ ಉದ್ದೇಶದಿಂದ ಇಲ್ಲಿದ್ದೀವಿ ಅಂತಂದರೆ ಅಂಥವ್ರಿಗೆ ಪರೀಕ್ಷೆಗೆ ಕೂರಿಸಲ್ಲ, ಹಾಲ್ ಟಿಕೆಟ್ ಕೊಡಲ್ಲ ಅಂತೇಳಿ ಬೆದರಿಕೆ ಹಾಕೋ ಕೆಲಸವನ್ನು ಈ ಸ್ವಾಮೀಜಿ ಸತತವಾಗಿ ಮಾಡ್ತಾ ಇದ್ದ ಅನ್ನೋದು ಕೂಡ ವಿದ್ಯಾರ್ಥಿನಿಯರ ಆರೋಪ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ಮತ್ತೊಂದು ಗಂಭೀರವಾದಂಥ ಆರೋಪ ವಿದ್ಯಾರ್ಥಿನಿಯರ ಕಡೆಯಿಂದ ಏನಂತಂದರೆ, ಏನು ಸಾಮಾನ್ಯವಾಗಿ ಸ್ಕಾಲರ್ಶಿಪ್ಪನ್ನು ನಂಬಿಕೊಂಡು ಈ ದೇಶದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಎಜುಕೇಷನನ್ನು ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಚಾರವನ್ನು ಮುಂದಿಟ್ಕೊಂಡು ತನ್ನ ಲೈಂಗಿಕ ತೃಷೆಯನ್ನು ಅಥವಾ ಲೈಂಗಿಕ ದೌರ್ಜನ್ಯವನ್ನು ಎಸಗೋದಕ್ಕೆ ಈ ವಿಚಾರವನ್ನು ಬಳಸ್ಕೊಳ್ತಾ ಇದ್ದ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಆರ್ಥಿಕ ಅಂದರೆ ಅವರ ಒಂದು ಎಕನಾಮಿಕಲ್ ಬ್ಯಾಕ್ಗ್ರೌಂಡನ್ನು ನೋಡಿಬಿಟ್ಟು ವಿದ್ಯಾರ್ಥಿನಿಯರನ್ನ ಅಂಥವರನ್ನು ಕರೆಸಿ ಅವ್ರ ಜೊತೆ ಅಸಭ್ಯವಾಗಿ ನಡೆಸಿ ಅವರೇನಾದರೂ ವಿರೋಧ ವ್ಯಕ್ತಪಡಿಸಿದ್ದೆ ಆದರೆ ನಿಮಗೆ ಸ್ಕಾಲರ್ಶಿಪ್ ಕೊಡ್ತೀನಿ, ಯಾವುದೇ ಖರ್ಚಿಲ್ಲದೆ ಪೂರ್ತಿಯಾಗಿ ಶಿಕ್ಷಣ ಪೂರೈಸೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ, ಈ ರೀತಿಯಾದಂಥ ಆಮಿಷಗಳನ್ನು ಹುಡ್ತಾ ಇದ್ದ ಅಂತೇಳಿ ವಿದ್ಯಾರ್ಥಿನಿಯರ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪೂರಕವಾದಂಥ ಕೆಲವೊಂದು ಸಾಕ್ಷಿಗಳು, ಕೆಲವೊಂದು ಹೇಳಿಕೆಗಳನ್ನು ಈಗಾಗಲೇ ದೆಹಲಿ ಪೊಲೀಸರು ಸಂಗ್ರಹ ಮಾಡಿರ್ತಕ್ಕಂಥದ್ದು. ಇವೆಲ್ಲವೂ ಒಂದು ಕಡೆ ಬೆಳವಣಿಗೆ ಆದರೆ 2003, 2009, 2005 ಈ ಸಂದರ್ಭದಲ್ಲೂ ಈತನ ಮೇಲೆ ಅನೇಕ ವಿದ್ಯಾರ್ಥಿನಿಯರು ದೂರುಗಳನ್ನು ಕೊಟ್ಟಿದ್ದರು. ಆದರೆ ಈತನಿಗೆ ಇದ್ದಂಥ ರಾಜಕೀಯ ಪ್ರಭಾವ ಇರ್ಬೋದು ಅಥವಾ ಅಲ್ಲಿ ದೆಹಲಿಯ ಮಟ್ಟದಲ್ಲಿದ್ದಂಥ ಒಂದು ಉನ್ನತ ಪ್ರಭಾವ ಇರ್ಬೋದು, ಇವುಗಳನ್ನು ಬಳಸ್ಕೊಂಡು ಎಲ್ಲೂ ಸಹ ಈತ ಬಂಧನ ಆಗಿರಲಿಲ್ಲ. ಜೊತೆಗೆ ಆ ಒಂದು ಪ್ರಕರಣಗಳು ಒಂದು ಮುಂದಿನ ಹಂತಕ್ಕೆ ಪೊಲೀಸರಿಂದ ಹೋಗೋದಕ್ಕೆ ಬಿಡ್ತಾನೆ ಇರಲಿಲ್ಲ ಅನ್ನೋ ಮಾತುಗಳು ಸಹ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅಷ್ಟೊಂದು ಪ್ರಭಾವವನ್ನು ದೆಹಲಿ ಮಟ್ಟದಲ್ಲಿ ಸ್ವಯಂ ಘೋಷಿತ ದೇವಮಾನವ ಹೊಂದಿದ್ದ. ಹೀಗಾಗಿಯೇ ಇಷ್ಟು ವರ್ಷಗಳ ಕಾಲ ಈ ಯಾವುದೇ ಒಂದು ಘಟನೆಗಳು ಹೊರಗಡೆ ಬಂದಿಲ್ಲ ಅಂತಂತೇಳಿ ಕೆಲವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು 17 ಜನರಿಂದನೂ ಸಹ 164 ಅಂದರೆ ಈಗ BNS 183 ಇದೆ, ಇದರ ಅಡಿಯಲ್ಲಿ ಹೇಳಿಕೆಗಳನ್ನು ದಾಖಲಿಸುವ ಕೆಲಸವನ್ನು ದೆಹಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಏನೊಂದು ಆರೋಪಗಳನ್ನು ಮಾಡಿದ್ರು, ಹಾಸ್ಟೆಲ್ಗಳಲ್ಲಿ ಹಿಡನ್ ಕ್ಯಾಮ್ರಾಗಳನ್ನು ಅಳವಡಿಸಿದ್ರು, ಜೊತೆಗೆ ಒಂದಷ್ಟು ನಮ್ಮ ಗೌಪ್ಯ ಮಾಹಿತಿಯನ್ನು ಸಂಗ್ರಹಿಸಿ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಸಾಧ್ಯತೆಗಳು ಇದ್ದಾವೆ ಅಂತೇಳಿ ಅದಕ್ಕೆ ಪೂರಕವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದರ ವಾಸ್ತವಾಂಶಗಳು ಮತ್ತು ಈತನ ಇನ್ನಷ್ಟು ಕರಾಳ ಮುಖಗಳು ತೆರೆದುಕೊಳ್ಳೋ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಇಲ್ಲಿ ಕಾಡುವಂಥ ಪ್ರಶ್ನೆ ಏನಂತಂದರೆ, ನಮ್ಮ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಆಚಾರ ವಿಚಾರಗಳಲ್ಲಿ ಮಠಮಾನ್ಯಗಳಂತಂದರೆ ಇವತ್ತಿಗೂ ನಮಗೆ ದೈವದ ಭಾವನೆ ಇರತಕ್ಕಂಥದ್ದು. ಯಾವುದೇ ಒಂದು ಮಠಕ್ಕೆ ಹೋದರೂ, ಒಂದು ದೇವಸ್ಥಾನಕ್ಕೆ ಹೋದಂತೆ ನಾವು ಎಲ್ಲರೂ ಅಂಥ ಭಾವನೆಯಿಂದ ಹೋಗುವಂಥದ್ದು. ಇಂಥ ಪರಿಸ್ಥಿತಿಯಲ್ಲಿ ದೇಶದ ಹೆಸರಾಂತ ಮಠಗಳು ಅಥವಾ ರಾಜ್ಯದ ಹೆಸರಾಂತ ಮಠಗಳು, ಯಾಕಂತಂದರೆ ಶಂಕರಾಚಾರ್ಯರು ಸ್ಥಾಪಿಸಿದಂಥ ಒಂದು ಪೀಠಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಶೃಂಗೇರಿ ಶಾರದಾ ಪೀಠ. ಅಂತಹ ಪೀಠದ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅದು ರಾಜಕೀಯದಿಂದ ತುಂಬ ತನ್ನನ್ನು ತಾನು ದೂರ ಇಟ್ಕೊಂಡು ತನ್ನ ಮೂಲ ಕರ್ತವ್ಯ ಅಥವಾ ತನ್ನ ಮೂಲ ಉದ್ದೇಶ ಏನೋ ಅದಕ್ಕೆ ದುಡಿತಾ ಇರ್ತಕ್ಕಂಥ ಒಂದು ಪ್ರಖ್ಯಾತ ಮಠದ ಒಂದು ಪ್ರಖ್ಯಾತ ಮಠದಲ್ಲಿ ಕೆಲಸ ಮಾಡುವಂಥ ಸ್ವಾಮೀಜಿ ಈ ರೀತಿಯ ಕೃತ್ಯಗಳನ್ನು ಎಸಗಿರ್ತಕ್ಕಂಥದ್ದು ನಿಜಕ್ಕೂ ಆ ಒಂದು ಮಠದ ಬಗ್ಗೆ ಭಕ್ತಿಯನ್ನು ಹೊಂದಿರತಕ್ಕಂಥ ಭಕ್ತಾದಿಗಳಿಗೆ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆದರೆ ಇಂಥ ಒಬ್ಬ ಕೀಟಗಳಿಗೆ ಅಥವಾ ಕಾಮಿಗಳಿಗೆ ಖಂಡಿತವಾಗಲೂ ಶಿಕ್ಷೆ ಆಗಬೇಕು. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಈಗಾಗಲೇ ಮುರುಘಾಶ್ರೀಗಳಿಗೆ ಏನೆಲ್ಲ ಆಯಿತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದೇ ರೀತಿ ಈ ವ್ಯಕ್ತಿಗೂ ಶಿಕ್ಷೆ ಆಗಬೇಕು ಅಂತೇಳಿ ಜನಸಾಮಾನ್ಯರಲ್ಲಿ ಅಭಿಪ್ರಾಯಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ಕೂಡಲೇ newsbeat.live ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ newsbeat.live.